ಉತ್ತರ ಪ್ರದೇಶದ ಮೀರತ್ನಲ್ಲಿ ಪಬ್ಜಿ ಆಡುವಾಗ ಹಠಾತ್ತನೆ ಮೆದುಳಿನ ರಕ್ತಸ್ರಾವ ಉಂಟಾಗಿ ಯುವಕ ಮೊಹಮ್ಮದ್ ಕೈಫ್ ಅವರು ಸಾವನ್ನಪ್ಪಿದ್ದಾರೆ. ಕುಟುಂಬ ಸದಸ್ಯರ ಪ್ರಕಾರ ಅವರು ಎರಡೂ ಕಿವಿಗಳಲ್ಲಿ ಹೆಡ್ಫೋನ್ಗಳನ್ನು ಹಿಡಿದು ಆಟವಾಡ್ತಾ ಇದ್ರು. ಈಗ ಈ ಸಮಯದಲ್ಲಿ ಅವರ ರಕ್ತದೊತ್ತಡ ಹೆಚ್ಚಾಗಿ ಮೆದುಳಿನ ರಕ್ತಸ್ರಾವ ಸಂಭವಿಸಿತು. ದೆಹಲಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಗ ನಿಧನರಾಗಿದ್ದಾರೆ. ಇನ್ನು ಖೈರ್ ನಗರ ಪ್ರದೇಶದ ನಿವಾಸಿಗಳು ಕೈಫ್ ಅವರ ಮನೆಯಲ್ಲಿ ಎರಡೂ ಕಿವಿಗಳಲ್ಲಿ ಹೆಡ್ಫೋನ್ಗಳೊಂದಿಗೆ ಆನ್ಲೈನ್ ಆಟ ಆಡ್ತಾ ಇದ್ರು ಅಂತ ವರದಿ ಮಾಡಿದ್ದಾರೆ. ಇನ್ನು ಇದಕ್ಕಿದ್ದಂತೆ ಅವರಿಗೆ ತೀವ್ರ ತಲೆನೋವು ಬಂದು ಕುಸಿದು ಬಿದ್ರು. ಅವರ ಕುಟುಂಬವು ಭಯಭೀತರಾಗಿ ತಕ್ಷಣ ಅವರನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಅವರ ಗಂಭೀರ ಸ್ಥಿತಿಯನ್ನ ನೋಡಿ ವೈದ್ಯರು ಅವರನ್ನ ದೆಹಲಿಯ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿದ್ರು. ನಂತರ ದೆಹಲಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರಬೇಕಾದ್ರೆ ಕೈಫ್ ಅವರು ಸಾವನ್ನಪ್ಪಿದ್ದಾರೆ. ಕೈಫ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ತಾ ಇರುವಾಗ ಅವರ ರಕ್ತದೊತ್ತಡ 300ಕ್ಕಿಂತ ಹೆಚ್ಚಿತ್ತು. ಅತಿ ಹೆಚ್ಚಿನ ರಕ್ತದೊತ್ತಡವು ಮೆದುಳಿನ ರಕ್ತಸ್ರಾವಕ್ಕೆ ಕಾರಣವಾಯಿತು. ಇದು ಮೆದುಳಿನಲ್ಲಿನ ರಕ್ತನಾಳವನ್ನ ಛಿದ್ರಗೊಳಿಸಿತು ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಕೈಫ್ ಕೂಡ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ರು ಮತ್ತು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದಾಗ್ಯೂ ಅವರು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇದ್ರು ಮತ್ತು ಅವರ ತಂದೆಯ ಕೆಲಸಕ್ಕೂ ಸಹಾಯ ಮಾಡಿದ್ರು. ಈಗ ಈ ಕಾಯಿಲೆ ಇಷ್ಟೊಂದು ಅಪಾಯಕಾರಿ ತಿರುವನ್ನ ಪಡ್ಕೋಬಹುದು ಅಂತ ಕುಟುಂಬಕ್ಕೆ ತಿಳಿದಿರಲಿಲ್ಲ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.